ನಾನು ಜಿಲ್ಲಾಧ್ಯಕ್ಷನಾಗಿ ಸ್ವಯಂ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಅವರು ತಕ್ಷಣ ಮದುವೆ ಆಗಬೇಕು ಅಂತ ಜಗನ್ನಿವಾಸ ರಾವ್ ಅವರಿಗೆ ಕೂಡ ಹೇಳಿದ್ದೆವು. ಮತ್ತು ಅವರಿಗೆ ತಕ್ಷಣ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ನೀವು ಅಕಸ್ಮಾತ್ ಈ ಮದುವೆ ಮಾಡಿಕೊಳ್ಳದಿದ್ದರೆ ಸಾರ್ವಜನಿಕವಾಗಿ BJPಯ ಮೇಲೆ ಪರಿಣಾಮ ಬೀಳ್ತದೆ. ಈ ವಿಷಯವನ್ನು ನೀವು ಒಂದು ಆಂತರಿಕ ವಿಷಯ ನೀವು ಸರಿ ಮಾಡಿಕೊಳ್ಬೇಕು ಅಂತ ಅವರಿಗೆ ಸೂಚನೆಯನ್ನು, ಅವರಿಗೆ ಪತ್ರವನ್ನು, ಅವರಿಗೆ ನೋಟಿಸನ್ನು ಕೊಟ್ಟಿದ್ದೆವು. ಅವರು ಆವಾಗಲೇ ಅಲ್ಲಿಯ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ಅವರು ಕೂಡ ತಂದಿದ್ದರು. ಅದರಲ್ಲಿ ನಾವು ಯಾವುದೇ ರಾಜಕೀಯ ಮಾಡಲಿಲ್ಲ. ಶಾಸಕರಾಗಲಿ ಯಾರಾಗಲಿ ಸರಿ ಮಾಡಲಿ ಅಂತ ನಾವು ಅದಕ್ಕೆ ಬಿಟ್ಟಿದ್ದೆವು. ಆನಂತರ DNA ಟೆಸ್ಟ್ ಬಂದ ನಂತರ ಯಾವಾಗ ಮದುವೆ ಆಗಲಿಕ್ಕೆ ಅವರು ಒಪ್ಪಲಿಲ್ವ, ಅವರನ್ನು ನಾವು ತಕ್ಷಣ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಅವರು ಯಾವುದೇ ಸಂಬಂಧ ಇಲ್ಲ. ಅವರೀಗ ಯಾರ ಸಂಬಂಧದಲ್ಲಿದ್ದಾರಂತ ನಮಗೆ ಗೊತ್ತಿಲ್ಲ, ಎಲ್ಲಿದ್ದಾರಂತ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಗೂ ಜಗನ್ನಿವಾಸ ರಾವ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಯಾವುದೇ ಜವಾಬ್ದಾರಿಯಲ್ಲಿಲ್ಲ. ನಮ್ಮ ಪಾರ್ಟಿಯಿಂದ ಅವರನ್ನು ಉಚ್ಚಾಟನೆ ಮಾಡಿದೆ.